ಅಂದ್ರೆ ಯಾಕೆ ಗೊತ್ತಿಲ್ಲ, 3 ಹೆಣ್ಮಕ್ಳನ್ನ ವರ್ಷದಿಂದ ಮಿಸ್ಯೂಸ್ ಬೇಕು ಮಾಡ್ಕೊಳ್ತಾ ಕಣ್ಣು ಇದ್ರಲ್ಲ, ಮುಚ್ಕೊಂಡು ಆ ಕುತ್ಕೊಳ್ಳುತ್ತೆ. ಸಂತ್ರಸ್ತ ಹೆಣ್ಮಕ್ಳ ಕಾಂಟ್ಯಾಕ್ಟ್ ನಿಮಗೆ ಇದೆ ಹಾಗಾದ್ರೆ? ಅವ್ರ ಹತ್ರನೂ ಈತ ಹಿಂಗೆ ನಡ್ಕೊಂಡಿರೋದು? ಖಂಡಿತ ಇದೆ, ಖಂಡಿತ ಇದೆ. ಬಟ್ ಆ ಹುಡುಗಿಯರು ಏನ್ ಹೇಳ್ತಾರ ಅಂದ್ರೆ, ಅವ್ರಿಗೆ ಮದ್ವೆ ಆಗಿದೆ, ಮದ್ವೆದವ್ರು ಇದಾರೆ, ಅಜ್ಜಿಯಂದಿರಿದ್ರೆ, ಸಣ್ಣ 16-15 ವರ್ಷದ ಹುಡುಗಿ ಇದ್ದಾಳೆ. ಏನು ಆ ಲಾಡಿಯಲ್ಲಿ ಒಂದು ಹುಡುಗಿ ಇದೆ, ಆ ಹುಡುಗಿದೇನೋ ಸಮಸ್ಯೆ ಐತೆ ಅಂತೇಳಿ ಆ ಹುಡುಗಿದ್ದು ಮೊಬೈಲ್ ಅಲ್ಲಿ ಸೆಕ್ಸ್ ವಿಡಿಯೋ ಹಾಕಿಬಿಟ್ಟು ಆ ಹುಡುಗಿಯನ್ನು ಯೂಸ್ ಮಾಡೋದು ಇದೆ ಅವರು. ಯಾಕೆ ಗೊತ್ತಿಲ್ಲ ಮಿಥುನ್ ಸರ್ಗೆ? ಏನು ಅದು ಅಲ್ಲ, ಈಗ ಜಗತ್ತು ನನ್ಗೆ ಒಂದ್ ಇನ್ನೇನಂದ್ರೆ ಪ್ರಶ್ನೆ ಹೇಳಿ, ಹುಡುಗಿಗೆ ನೀವು ಪೊಲೀಸ್ ಹೋಗಿ ಬಂದು ಮಿಥುನ್ ರೈಗೆ ಯಾಕೆ ಗೊತ್ತಿಲ್ಲ? ಮಿಥುನ್ ರೈ ಯಾರು? ಮಿಥುನ್ ರೈ ಯಾರು ಆ ಭಾಗದಲ್ಲಿ? ಒಬ್ಬ ಕಾಂಗ್ರೆಸ್ ಯುವ ಲೀಡರ್ ಅಷ್ಟೇ ಅಲ್ವಾ? ಯಾಕೆ ಎಲ್ಲದಕ್ಕೂ ಮಿಥುನ್ ರೈ ಜವಾಬ್ದಾರಿ ಆಗ್ತಾರೆ? ನನ್ ಪ್ರಶ್ನೆ ಇದು, ನಾನು ಅವ್ರ ಪರವಾಗಿ ನಿಂತ್ಕೊಳ್ತಾ ಇಲ್ಲ, ನಿಮಗ್ ಪ್ರಶ್ನೆ ಕೇಳ್ತಾ ಇರೋದು. ನೀವ್ ಯಾಕೆ ಹೋಗಿ ಬಂದು ಮಿಥುನ್ ರೈ ಹೆಸರು ಹೇಳ್ತಾ ಇದ್ದೀರಾ? ನಾವು ಯಾಕೆ ಹೇಳ್ತೀವಿ ಅಂದ್ರೆ ಮೂಡುಬಿದ್ರೆಯಲ್ಲಿ ಉಮಾನಾಥ್ ಸರ್ ಹತ್ರನೂ ಹೋಗಿ ಹೇಳಿದ್ದೇವೆ. ಆಗ ಅವ್ರು ಏನ್ ಹೇಳ್ತಾರೆ, ನಾವು ಸಹ ತುಂಬಾ ಟ್ರೈ ಮಾಡ್ತೀವಿ ಅಮ್ಮ, ನಮ್ಮ ಹತ್ರ ಸಾಧ್ಯ ಇಲ್ಲ, ಅದು ಏನಿದ್ರು ನೀವು ಕಮಿಷನರ್ ಹತ್ರ ಹೋಗಿ ಅಂತಿದ್ದಾರೆ. ಆಯ್ತಾ? ಯಾರು ಬುದ್ಧಿ ಉಮಾನಾಥ್? ಹೇಳ್ತೀವಿ ಅಂತ ಯಾರು ಹೇಳ್ತಾರೆ. ಸರಿ, ಉಮಾನಾಥ್ ಯಾರು? ಅಂದ್ರೆ ನಿಮ್ MLA ಭಾಗದ MLA ಗೆ ಹೋಗಿ ಕಂಪ್ಲೇಂಟ್ ಮಾಡಿದಾಗ ನಿಮ್ ಭಾಗದ MLA ಅವ್ರು ಹೇಳೋದು ನಮ್ ಕೈಲಿ ಆಗಲ್ಲ, ಕಮಿಷನರ್ ಹತ್ರ ಹೋಗಿ ಅಂತಾರಾ? ಹಾಗೆ ಹೇಳ್ತಾರೆ, ಕಮಿಷನರ್ ಹತ್ರ ಹೋಗಿ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಲ್ಲ ಕಮಿಷನರ್ ಹತ್ರ ಹೋಗಿ ಅಂತಾರೆ. ಅದೇ ಮಿಥುನ್ ಸರಿ ಇಲ್ಲಿ ತನಕ ನೀವು ಕಮಿಷನರ್ ಹತ್ರ ಹೋಗಿ ಅಂತ ಒಂದು ಮಾತು ಹೇಳಿಲ್ಲ. ನಾನಾಗಿ ಅವ್ರಿಗೆ ಫೋನ್ ಮಾಡುವಾಗ, ಏನಾಯ್ತಮ್ಮ ಕಿನ್ನಿಗಳಿಗೆ ಬನ್ನಿ ಕಾಂಪ್ರಮೈಸ್ ಮಾಡುವ ಅಂದಿದ್ದಾರೆ. ನಾವ್ ಯಾವ ಆಧಾರ ಇಟ್ಕೊಂಡು ಅವ್ರ ಹತ್ರ ಕಾಂಪ್ರಮೈಸ್ ಮಾಡ್ಬೇಕು ಮ್ಯಾಮ್? ಅಲ್ಲ, ಆಯ್ತು ಕೇಳಿ ಮೇಡಮ್, ಇಲ್ಲಿ ನಿಮ್ MLA ಹೇಳ್ತಾರೆ ಕಮಿಷನರ್ ಹತ್ರ ಹೋಗಿ ಅಂತ, ನೀವು ಹೋಗಿದ್ರಾ? ಹೌದು, ನಾವು 3-4 ಸಲ ಕಮಿಷನರ್ ಹತ್ರ ಭೇಟಿ ಆಗಿದ್ವಿ. ಏನಂತ ಹೇಳಿದ್ರಿ? ಕಮಿಷನರ್ ಹತ್ರ ಈ ಸಲ ಆಗಿದೆ ಅಂತೇಳಿ ವಿಡಿಯೋ ದಾಖಲೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಹೋದ್ರು, ವಿಡಿಯೋ ತಗೊಂಡು ಹೋದ್ರು. ಅದೇ ಮೂಡುಬಿದ್ರೆ ಸ್ಟೇಷನ್ ಇದೆ ವಿಡಿಯೋ, ಪ್ಲಾಟ್ ಇದೆ ವಿಡಿಯೋ. ಆಯ್ತು, ಏನಂದ್ರು ಅವರು? ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಕ್ಕೆ ಏನಂದ್ರು ಕಮಿಷನರ್? ಏನಂದ್ರು? ಆಯ್ತು ಮಾಡ್ತೇವೆ ಅಂದ್ರು. ಫೇಕ್ FIR ಹಾಕಿದ್ದಾರೆ ಅಂದಿದ್ದಕ್ಕೆ ಆಯ್ತು FIR ವಾಪಸ್ ತಗೊಳ್ತೀವಿ ಅಂದ್ರು. 15 ವರ್ಷದ ಹುಡುಗನ್ಗೆ FIR ಹಾಕಿದ್ದಾರೆ, 16 ವರ್ಷದ ಅಂದ್ರೆ ಆಯ್ತು FIR ವಾಪಸ್ ತಗೊಳ್ತೀನಿ ಅಂದ್ರು. ನಾವು ಮರುಪ್ರಶ್ನೆ ಮಾಡ್ಲಿಲ್ವಾ? ವಾಪಸ್ ತಗೊಳ್ಳೋದಲ್ಲ, ಇಂತ ಹೆಣ್ಣು ಬಾಕ ಇದ್ದಾನೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ, ಆ ಸ್ಟೇಷನ್ ಲಿಮಿಟ್ಸ್ ಬರೋ ಹೆಣ್ಮಕ್ಳು ಯಾರು ಸೇಫ್ ಇಲ್ಲ, ಕಣ್ಣಿಗೆ ಬಿದ್ರೆ ಅಂತ ಹೇಳಿಲ್ವಾ ನೀವು? ಖಂಡಿತ ನಾವು ವಿಡಿಯೋ ತೋರಿಸಿದ್ವಿ, ಅದು ಈಗ ನೋಡಿದ್ರು. ಹೌದಾ, ಆಯ್ತು ಕೇಳ್ತೀವಿ ಅಂತಾರೆ. ನಮ್ಮ ಹತ್ರ ಜಾಸ್ತಿ ಮಾತಾಡ್ಲಿಕ್ಕೆ ಅವರು ರೆಡಿ ಇಲ್ಲ. ಯಾಕೋ ಅವರಿಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ವೋ, ಅಲ್ಲ ಅವ್ರ ಬಗ್ಗೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆಯೋ, ಅಲ್ಲ ಈ ಪೊಲೀಸ್ ಇಲಾಖೆ ಒತ್ತಡ ಇದೆಯೋ, ಅಲ್ಲ ರಾಜಕೀಯ ಒತ್ತಡ ಇದೆಯೋ, ನನ್ಗೆ ಅದ್ರ ಯಾವ ವಿಷಯನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಅವರ ಗಮನಕ್ಕೆ ಬಂದಿದೆ, ಎಲ್ಲರಿಗೂ ಗಮನ ಬಂದಿದೆ. ಬಟ್ ಯಾರು ಅವರನ್ನು ಎದುರು ಹಾಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಮಹಾನಿರ್ದೇಶಕರ ಹತ್ರ ಹೋಗಿ ವಿಡಿಯೋ ತೋರಿಸಿ, ಅವರಿಂದ ನಮ್ಗೆ ನಮ್ಮ 16 ವರ್ಷದ ಹುಡುಗನಿಗೆ FIR ಆಗಿತ್ತು. ಮೂಡುಬಿದ್ರೆ ಪೊಲೀಸ್ ಇಲಾಖೆಯಿಂದ FIR ಆಗಿಲ್ಲ. ಇವರಿಗೆ 15 ವರ್ಷದ ಹುಡುಗ ಅಂತ ಹೇಳಿದ್ರಲ್ಲ, 15 ವಯಸ್ಸಿನ ಹುಡುಗ, ಆತನ ಮೇಲೆ ಏನ್ ಕಂಪ್ಲೇಂಟ್, ಏನ್ FIR ಆಗಿತ್ತು, ಯಾವ ವಿಷಯ? ಆತ ಸ್ಕೂಲ್ಗೆ ಹೋಗುವಾಗ ಅವನ ತಾಯಿ, ತಂದೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಕಡೆಯವರು ಇಬ್ಬರು ಸೇರ್ಕೊಂಡು ಆ ಹುಡುಗನಿಗೆ ಹೊಡೆದಿದ್ದಾರೆ. ಆ ಹುಡುಗನಿಗೆ ಹೊಡೆದಿದ್ದಾರೆ, ಆ ಹುಡುಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರಾ? FIR ಮಾಡಿದ್ರಾ? ಹೌದು, ಆ ಹುಡುಗನೇ ತಾಯಿಗೆ ಹೊಡೆದಂತ FIR ಆಯ್ತು. ಕಡೆಗೆ ಆ ಹುಡುಗನಿಗೆ ಹೊಡೆದಿದ್ದಕ್ಕೆ FIR ಮಾಡಿಲ್ಲ. 2 ತಿಂಗಳು ಕಾದ್ವಿ ನಾವು. ಕಡೆಗೆ ಜಡ್ಜ್ ಹತ್ರ ಹೋದ್ವಿ, ಜಡ್ಜ್ ಕಮಿಷನರ್ಗೆ ಬರೆದ್ರು, ಮಹಾನಿರ್ದೇಶಕರು ಕಮಿಷನರ್ಗೆ ಬರೆದ್ರು. ಆಮೇಲೆ ಏನ್ ಮ್ಯಾಮ್, ಪೊಲೀಸ್ ಇಲಾಖೆಯಲ್ಲಿ ಒಂದು FIR ಮಾಡ್ಬೇಕಾದ್ರೆ 2 ತಿಂಗಳು ತಗೊಳ್ತಾರ? ಜಡ್ಜಿಗೆ ಹೋಗಿ ಮಹಾನಿರ್ದೇಶಕರಿಗೆ ಹೋದ ನಂತರ FIR ಆಯ್ತು. ಯಾಕೆ ಮಿಥುನ್ ಸರ್ ಹತ್ರ ಹೋಗಿಲ್ವಾ ನಾವು? ಫೋನ್ ಅಲ್ಲಿ ಹೇಳಿಲ್ವಾ ಅವ್ರಿಗೆ? ವಿಷಯ ಗೊತ್ತಿದೆ. ನೀವು ಸಾಧ್ಯ ಆದ್ರೆ ಹೆಣ್ಮಕ್ಳು ಸಂತ್ರಸ್ತೆಯರು ಅಂದ್ರಲ್ಲ, ಕೇಳಿಸ್ಕೊಳ್ಳಿ ಮೇಡಮ್, ಸಾಧ್ಯ ಆದ್ರೆ ಬೆಳಗ್ಗೆ ಬರಕ್ಕಾಗುತ್ತಾ ಸ್ಟುಡಿಯೋಗೆ? ಯಾವ್ಯಾವ ಸಂತ್ರಸ್ತೆಯರಿದಾರೆ ಹೆಣ್ಮಕ್ಳನ್ನ ಕರ್ಕೊಂಡು ಸ್ಟುಡಿಯೋಗೆ ಬರಕ್ಕಾಗುತ್ತಾ ನಿಮ್ಗೆ? ಅಂಡ್ ನಿಮ್ ಜೊತೆಗೆ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ತಗೊಂಡ್ ಬರಕ್ಕಾಗುತ್ತಾ? ನಾನೇ ಸಂತ್ರಸ್ತೆ, ಯಾಕಂದ್ರೆ ನನ್ನನ್ನು ಕರೆದಿದ್ದಾನೆ. ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರಿದಂತೆ ಆ ಸಂತ್ರಸ್ತೆ ಹೆಣ್ಮಕ್ಳು ಏನಿದಾರೆ ಅವ್ರನ್ನ ಕರ್ಕೊಂಡು ನಮ್ ಸ್ಟುಡಿಯೋಗೆ ಬರಕ್ಕಾಗುತ್ತಾ ಬೆಳಗ್ಗೆ ವಿತ್ ಡಾಕ್ಯುಮೆಂಟ್ಸ್? ಸರಿ, ಅದು ಸಣ್ಣ ಸಣ್ಣ ಹೆಣ್ಣು ಮಕ್ಳು ಇದ್ದಾರೆ, 16 ವರ್ಷದ 2 ಹೆಣ್ಣು ಮಕ್ಳು ಇದ್ದಾರೆ. ಅವ್ರ ಮನೆಯವರು ಒಪ್ಪಿಗೆ ಕೊಡೋದಾದ್ರೆ ನಾವು ಕರ್ಕೊಂಡ್ ಬರ್ತೇವೆ. ಎಸ್, ನೀವು ಆ ಕೆಲಸ ಮಾಡಿ ಮೇಡಮ್. ನೀವು ಸಾಧ್ಯ ಆದಷ್ಟು ಡಾಕ್ಯುಮೆಂಟ್ಸ್ ಮತ್ತು ಯಾವ ಸಂತ್ರಸ್ತ ಹೆಣ್ಮಕ್ಳಿದ್ದಾರೆ ಸಾಧ್ಯ ಆದಷ್ಟು ಅವ್ರನ್ನ ಕರ್ಕೊಂಡು ಸ್ಟುಡಿಯೋಗೆ ಬರುವ ಪ್ರಯತ್ನವನ್ನ ಮಾಡಿ. ಅಂಡ್ ನಿಮ್ಮ ಲೋಕಲ್ ಅಂದ್ರೆ ನಿಮ್ಮ MLA ಗೂ ಕಾಲ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಬಟ್ ಉಮಾನಾಥ್ ಕೋಟ್ಯಾನ್ ಅಲ್ವಾ ನಿಮ್ MLA? ಅವ್ರ ಹತ್ರ ಈಗ ಪ್ರೂಫ್ ಬೇಕಾದ್ರೆ ಅವರ ಈ ಇನ್ಸ್ಪೆಕ್ಟರ್ 3 ಫೋನ್ ಇದೆ, ಆ ಫೋನ್ ಅನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮ್ಯಾಮ್.